ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ತಿಂಡಿಗೆ ಇದು ಕ್ಯಾಬೇಜ್ ಪಲ್ಯನ ಮಾಡೋಣ ಅನ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ಕ್ಯಾಬೇಜ್ ಎಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ತಿದ್ದೆ. ದಿಯಾನು ಇದ್ಲು, ಅವಳು ಕೂಡ ಬೇಗನೆ ಎದ್ದಿದ್ಲು. ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು ನನಗೆ. ಅಮ್ಮ ನಾನು ತೆಗ್ದಾಕ್ತೀನಿ, ನೀನು ಕಟ್ ಮಾಡು ಅಂತ. ಹಾಗೇನೆ ಕಟಿಂಗ್ ಎಲ್ಲ ಮಾಡಿ ಆನಂತರ ಇದನ್ನ ಬೇಯಿಸ್ಕೊಬಿಡೋಣ ಅಂತ ಇಟ್ಕೊಳ್ತಿದ್ದೆ. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೀನಿ ಫಸ್ಟು. ಆನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಈ ರೀತಿ ಮಾಡಿದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಹಾಗೇನೆ ಒಗ್ಗರಣೆಗೆ ಹಾಕಿ ಬೇಯಿಸ್ಬಿಡ್ತಿದ್ದೆ. ಒಂದ್ಸಲ ಬೇಯಿಸ್ಬಿಟ್ಟು ಆನಂತರ ಒಗ್ಗರಣೆಗೆ ಹಾಕಿ ಮಾಡು, ಇನ್ನೂ ಚೆನ್ನಾಗಿರುತ್ತೆ ಅಂದರು ಅತ್ತೆ. ಹಾಗಾಗಿ ಆ ರೀತಿನೇ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ತೊಳೆದು ಇಟ್ಕೊಳ್ತಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡೋಣ. ಕಟ್ ಮಾಡಿಬಿಟ್ಟು ಆನಂತರ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ನ ತೊಗೊಂಡು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿನ ಫಸ್ಟು ಕಟ್ ಮಾಡ್ಕೊಳ್ತೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ನ ಹಚ್ಕೊಂಡು ಆನಂತರ ಪಾತ್ರೆನ ಇಟ್ಕೊಳ್ಳೋಣ. ಇಲ್ಲಿ ಒಗ್ಗರಣೆಗೆ ಹಾಕೋಬಿಡೋಣ. ಈಗ ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ಇದು ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆನ ಸೇರಿಸ್ಕೊಳ್ಳೋಣ. ಕರಿಬೇವು ಇದ್ರೆ ಕರಿಬೇವು ಸೇರಿಸ್ಕೊಳ್ಳಿ. ನನಗೆ ಇರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು, ಹಾಗಾಗಿ ತಗೊಂಡಿಲ್ಲ. ಇವಾಗ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇದು ಫ್ರೈ ಆದ ನಂತರ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆಗಲಿ. ಹಾಗೇನೆ ಇವಾಗ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಆಲ್ರೆಡಿ ಕ್ಯಾಬೇಜ್ ಬೆಂದಿರೋದ್ರಿಂದ ಜಸ್ಟ್ ಈ ರೀತಿ ಒಗ್ಗರಣೆಗೆ ಹಾಕೊಂಡು ಆನಂತರ ಮಿಕ್ಸ್ ಮಾಡಿ 1 ನಿಮಿಷದಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ಟೊಮೊಟೊ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಕ್ಯಾಬೇಜ್ಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಈ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೋಡ್ಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ತೆಂಗಿನಕಾಯಿನ ಯೂಸ್ ಮಾಡ್ತೀನಿ. ನಾನು ಯಾವುದೇ ತಿಂಡಿ ಮಾಡಿದ್ರು ಕೂಡ ತೆಂಗಿನಕಾಯಿನ ಮಿಸ್ ಮಾಡೋದಿಲ್ಲ. ಅದೊಂಥರ ನಮಗೆ ಟೇಸ್ಟ್ ಜಾಸ್ತಿ ಆಗುತ್ತೆ ಅನಿಸುತ್ತೆ, ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಆನಂತರ ಕ್ಯಾಬೇಜ್ ಬಂದಿರೋನ ಈ ರೀತಿ ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೆ, ನೀರನ್ನೆಲ್ಲ ಸೋಸಿ. ಇವಾಗ ಅದನ್ನ ಹಾಕೊಳ್ತಿದ್ದೀನಿ. ಅದನ್ನೇನು ನಾನು ಹಿಂಡೋದಕ್ಕೆ ಹೋಗೋದಿಲ್ಲ, ಹಾಗೇನೆ ಹಾಕ್ತೀನಿ. ಅಂದ್ರೆ ಸ್ವಲ್ಪ ಹೊತ್ತು ಜರಡಿ, ಅಂದ್ರೆ ನೀರ್ ಸೋರೋ ತರ ಇರುತ್ತಲ್ಲ, ಆ ತರ ಪಾತ್ರೆಗೆ ಹಾಕಿ ತೆಗ್ದಿಟ್ಕೊಂಡಿರ್ತೀನಿ. ಅದೆಲ್ಲ ನೀರ್ ನೀಟಾಗಿ ಸೋದಿದಾದ್ಮೇಲೆ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು, ಯೂಸ್ ಆಗುತ್ತೆ. ತೆಗ್ದಿಟ್ಕೊಂಡ್ರೆ ಆಯ್ತು ಅಂತ ಮಾಡ್ಕೊಂಡೆ. ಅಂದ್ರೆ ಒಂದಿನ ಸ್ವಲ್ಪ ಮಾಡಕ್ ಹೋಗಿ ಜಾಸ್ತಿ ಆಗುತ್ತೆ, ಒಂದೊಂದಿನ ಜಾಸ್ತಿ ಮಾಡೋಣ ಅನ್ಕೊಂಡಿದ್ರೆ ಸ್ವಲ್ಪ ಆಗ್ಬಿಡುತ್ತೆ. ಆ ರೀತಿ ಆಗ್ತಾನೆ ಇರುತ್ತೆ. ಇದು ಇವಾಗ ರೆಡಿ ಆಗಿದೆ. ಆಫ್ ಮಾಡಿ ತೆಗ್ದಿಟ್ಕೊಬಿಡೋಣ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ರೊಟ್ಟಿನ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೀರ್ನ ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ನೀರ್ನ ಕುದಿಸ್ಕೊಳ್ಳೋಣ. ಈಗ ಇವತ್ತು ರೈಸ್ ಇರ್ಲಿಲ್ಲ, ಹಾಗಾಗಿ ಈ ರೀತಿ ನೀರ್ನ ಬಿಸಿ ಮಾಡ್ಕೊಂಡು ಹಾಗೇನೆ ಹಿಟ್ಟನ್ನ ಕಲಸ್ಕೊಬಿಡೋಣ ರೊಟ್ಟಿ ತಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರೋ ತರ ಕುದಿಸ್ಕೋಬೇಕು. ಆನಂತರ ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಈ ಕುದಿಯೋ ನೀರ್ನ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಆನಂತರ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಿ ರೊಟ್ಟಿನ ತಟ್ಕೋಬಹುದು. ಈ ರೆಸಿಪಿನ ನಾನು ಯಾವಾಗಲೂ ಶೇರ್ ಮಾಡಿರ್ಲಿಲ್ಲ, ಬರೀ ರೈಸ್ನ ರುಬ್ಬಿ ಅದರಲ್ಲಿ ರೊಟ್ಟಿ ಹಾಕೋದನ್ನ ತೋರಿಸ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಈ ರೀತಿ ರೈಸ್ ಇಲ್ಲದೆ ಇದ್ದಾಗ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ತಿದ್ದೀನಿ. ಈಗ ಆಲ್ರೆಡಿ ನೀರ್ನ ಹಾಕಿದ್ದೀನಿ ಹಿಟ್ಟೊಳಗಡೆ. ಇದನ್ನ ಒಂದು ಸ್ಪೂನಲ್ಲಿ ಈ ರೀತಿ ಬಿಸಿ ಇರುತ್ತಲ್ಲ, ಹಾಗಾಗಿ ಹಾಗೇನೆ ತಿರುಕೊಳ್ತಿದ್ದೀನಿ. ತುಂಬಾನೇ ಬಿಸಿ ಇರುತ್ತೆ. ಅದು ಸ್ವಲ್ಪ ತಣ್ಣಗಾದ ನಂತರನೇ ಉಂಡೆನ ಮಾಡ್ಕೋಬೇಕು.
ತಣ್ಣಗಾದ ನಂತರ ಉಂಡೆ ಆಗುತ್ತೆ, ಅದನ್ನ ತೊಟ್ಕೋಬಹುದು. ಈಗ ಆಲ್ರೆಡಿ ರೊಟ್ಟಿನ ತಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಕೋಸು ರೊಟ್ಟಿ ರೆಡಿ ಆಗಿದೆ. ಆನಂತರ ಇವತ್ತು ಅಮ್ಮ ಆಲ್ರೆಡಿ ಸಂಡೇ ಮಾಡಿರುವಂತ ವ್ಲಾಗು, ಸಂಡೇ ಮಾಡಿರೋದನ್ನ ಹೇಳ್ತಾ ಇದ್ದೀನಿ. ಅಮ್ಮ ಅಂದ್ರೆ ಅರ್ಧದಷ್ಟು ತಲುಪಿದ್ದಾರೆ. ಪಾದಯಾತ್ರೆ ಹೋಗ್ತಾ ಇರೋರು ಎಲ್ಲರೂ ಕೂಡ ಹೋಗ್ತಾನೆ ಇದ್ದಾರೆ. ಇದೇನು ಘಾಟಿ ಅಂತಾರಲ್ಲ, ಅಲ್ಲಿ ಹೋಗ್ತಿದ್ದಾರೆ. ಎಷ್ಟು ಸುಸ್ತಾಗಿರ್ತಾರೋ ಏನೋ, ಎಲ್ರು ಕೋಲ್ ಇಟ್ಕೊಂಡ್ ಬೇರೆ ನಡೀತಿದ್ದಾರೆ. ಅಪ್ಪ ನಡೆಯೋ ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾವೇನೋ ಸುಮ್ನೆ ಹೇಳ್ಬಿಡ್ತೀವಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಆದ್ರೆ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಆದ್ರೆ ಮಾತ್ರನೇ ಗೊತ್ತಾಗೋದು. ಅಮ್ಮ ಹೇಳೋದ್ ನೋಡಿದ್ರೆ ಯಪ್ಪ ಇಷ್ಟೊಂದು ಕಷ್ಟ ಬಿಟ್ಟು ಹೋಗ್ತಾರಲ್ಲ ಅಂತ. ನಂಬರ್ ನೀಡಲ್ ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿ 3mm ಸೈಜ್ ಬೀಡು, ಇನ್ನ ಒಂದ್ ಸ್ವಲ್ಪ ಮೀಡಿಯಂ ಸೈಜ್ ಬೀಡು, 2 ತರದ ಬೀಡ್ನ ತಗೊಂಡಿದ್ದೀನಿ. ಈ ರೀತಿ ಫುಲ್ ಕಾಪರ್ ಜರಿ ಬಂದಿದೆ. ಕ್ರೀಮ್ ಕಲರ್ ಸ್ಯಾರಿ ಇದು. ಇದಕ್ಕೆ ಇವಾಗ ಕುಚ್ನ ಹಾಕೋಣ. 6 ಎಳೆ ದಾರನ ತಗೊಂಡಿದ್ದೀನಿ. 2 ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ದಪ್ಪವಾಗಿ. ಈಗ ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ರೀತಿ 2 ಬೆರಳಲ್ಲಿ ಇಟ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ 1/2 ಇಂಚ್ ಗ್ಯಾಪ್ ಇಟ್ಬಿಟ್ಟು ಆನಂತರ ಈ ರೀತಿ ದಾರಾನ ಒಳಗೆ ಎಳ್ಕೊಂಡು ಒಂದ್ಸಲ ಲಾಕ್ ಮಾಡೋಣ. ಮತ್ತೆ ಒಂದ್ಸಲ ದಾರ ಬಟ್ಟೆಗೆ ನೀರಲ್ಲಿ ಹಾಕಿ ಒಂದ್ಸಲ ದಾರ ಎಳ್ಕೊಂಡು ಲಾಕ್ ಮಾಡೋಣ. ಇಲ್ಲಿ 2 ಸಲ ಸಿಂಗಲ್ ಕ್ರೋಶನ ಮಾಡ್ಕೊಂಡೆ. ಈ ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿಂದಾನೆ 1 2 3 ಚೈನ್ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಬಿಗಿನರ್ಸ್ಗಳು ನಿಧಾನವಾಗಿ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡಿ, ಆಗ ನಿಮ್ಗೆ ಆರಾಮಾಗಿ ಬಂದ್ಬಿಡತ್ತೆ. ಈ ರೀತಿ 3 ಚೈನ್ ಸಿಂಗಲ್ ಕ್ರೋಶ ಆದ್ಮೇಲೆ ದಾರ ಮೇಲ್ ಮಾಡಿ 3 ಚೈನ್ ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿ 8 ಚೈನ್ಗಳನ್ನ ಹಾಕೊಳ್ಳೋಣ. 1 2 3 4 5 6 7 8 ಚೈನ್ ಆದ್ಮೇಲೆ ಈ ರೀತಿ ಇಲ್ಲಿ ತುದಿ ಬೆರಳು ಇಟ್ಕೊಂಡು ಇದು 1 ಬೆರಳು ಇಡ್ಸೋವಷ್ಟು ಗ್ಯಾಪ್ ಇಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿ ಇಲ್ಲಿಂದ ಮತ್ತೆ 3 ಚೈನ್ 2 3 ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಅದೆಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು. ಇವಾಗ ಇಲ್ಲಿ ಬ್ಯಾಕೆಟ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ ಒಂದು ದಾರ ಇದೆ, ಇನ್ನೊಂದ್ಸಲ ದಾರ ಸುತ್ಕೊಂಡು ಇದು 8 ಚೈನ್ ಇದೆಯಲ್ಲ ಇದ್ರೊಳಗಡೆ ನೀಡಲ್ ಹಾಕಿ ದಾರನೇ ಎಳ್ಕೋಬೇಕು. 2 ದಾರ ಒಂದ್ಸಲ 2 ದಾರ ಒಂದ್ಸಲ 1 ಮಾಡ್ಕೋಬೇಕು. ಇದೇ ತರ ಡಬಲ್ ಕ್ರೋಶಗಳನ್ನ ನೀವು 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡೋದೆಲ್ರಿಗೂ ಬರುತ್ತೆ ಅನ್ಕೊಂಡಿದೀನಿ, ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹಾಕ್ತಿದ್ದೀನಿ. ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಿರೋದು ನಾನು. ಇಲ್ಲಾಂದ್ರೆ ನಾನು ಆರಾಮಾಗಿ ಬೇಗ ಬೇಗನೆ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬಹುದು. ನಿಮ್ಗೂ ಕೂಡ ಅರ್ಥ ಆಗ್ಲಿ, ನೀವು ಕೂಡ ಹಾಕೋದಕ್ಕೆ ಟ್ರೈ ಮಾಡ್ಲಿ ಅಂತ ನಿಧಾನವಾಗಿ ಹೇಳ್ಕೊಡ್ತೀನಿ. ಈ ರೀತಿ 6 ಡಬಲ್ ಕ್ರೋಶ ಆದ್ಮೇಲೆ ದಾರಾನ ಮೇಲ್ ಮಾಡಿ ಏನು ಮೀಡಿಯಂ ಸೈಜ್ ಬೀಡ್ ಇದ್ವೋ ಇದನ್ನ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಇನ್ನು ಸ್ವಲ್ಪ ಬಿಗ್ ಸೈಜ್ ಬೀಡ್ನ ತಗೋಬಹುದು. ನನ್ನ ಹತ್ರ ಇದ್ದಿದ್ದು ಇದೇ ಸೈಜ್ ಬೀಡು, ಹಾಗಾಗಿ ಇದನ್ನೇ ತಗೊಂಡಿದ್ದೀನಿ. ಇದಕ್ಕಿಂತ ಇನ್ನೂ ಸ್ವಲ್ಪ ಬಿಗ್ ಸೈಜ್ ಅಥವಾ ಡಿಸೈನ್ ಇರೋದ್ರಲ್ಲೇ ಇನ್ನು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಸೈಜ್ ಇನ್ನು 1 ಸೈಜ್ ಬಿಗ್ ಇರೋ ಅಂತ ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲೂ ಕೂಡ 6 ಬೀಡ್ನ ಹಾಕಿ ಲಾಕ್ ಮಾಡಿ ಅಲ್ಲಿಂದಾನೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 3 ಡಬಲ್ ಕ್ರೋಶ ಆಗಿದೆ, ಇನ್ನ 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಇದೇ ತರ ಡಿಸೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದು. ಸಿಂಪಲ್ ಆಗಿ, ಒಂದು ಹೆವಿ ಆಗೂ ಇಲ್ಲ, ಸಿಂಪಲ್ ಆಗೂ ಇಲ್ಲ, ಆ ರೀತಿ ಇರುತ್ತೆ. ಆನ್ಲೈನ್ ಬೀಡ್ ಬರುತ್ತೆ ಅಷ್ಟೇನೆ. ಈ ರೀತಿ 6 ಕಂಬ ಆದ್ಮೇಲೆ ಏನು 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಬಿಡೋಣ. ಈಗ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ದಾರ ಮೇಲ್ ಮಾಡ್ಕೊಳ್ಳೋಣ. 3mm ಸೈಜ್ ಬೀಡ್ನ ತಗೊಂಡು ದಾರದೊಳಗಡೆ ಇನ್ಸರ್ಟ್ ಮಾಡಿ ಇಲ್ಲಿ ಫಸ್ಟ್ ಚೈನ್ ಗ್ಯಾಪ್ ಏನಿದೆಯೋ ಅಂದ್ರೆ ಫಸ್ಟ್ ಮೊದಲನೇ ಕಂಬದ ಮೇಲೆ ಈ ರೀತಿ ಲಾಕ್ ಮಾಡ್ಬಿಡೋಣ. ಮತ್ತೆ ಈಗ ಬೀಡ್ಗಳನ್ನ ತಗೊಳ್ಳೋಣ. ಇಲ್ಲಿ ಒಟ್ಟು 5 ಬೀಡ್ಗಳು ಬರ್ಬೇಕಷ್ಟೇನೆ.
1 ಬೀಡ್ ಹಾಕಿದೀನಿ. ನಾನು ಒಟ್ಟಿಗೆ ತಗೊಂಡಿದ್ದೀನಿ. ಒಂದೊಂದೇ ಹಾಕ್ತಾ ಹಾಕ್ತಾ ಲಾಕ್ ಮಾಡ್ಕೊಳ್ತೀನಿ. ಒಂದೊಂದು ಕಂಬದ ಮೇಲೆ ಒಂದೊಂದು ಬೀಡ್ಗಳು ಬರಲಿ. ಒಟ್ಟು 5 ಕಂಬ ಬರುತ್ತೆ. 6 ಕಂಬ ಇದ್ರೆ 5 ಬೀಡ್ಗಳು ಬರುತ್ತೆ. ಈ ರೀತಿ ಲಾಕ್ ಮಾಡ್ಕೊಳ್ಳೋಣ. ಒಂದೊಂದು ಕೂಡ ಹಾಕ್ತಾ ಡೈರೆಕ್ಟಾಗಿ ಅದೇನು ಡಬಲ್ ಕ್ರೋಶ ಇದೆಯೋ ಅದ್ರ ಮೇಲ್ಗಡೆ ಲಾಕ್ ಮಾಡಿಬಿಡೋದು. ಈ ರೀತಿ ಲಾಕ್ ಆದಮೇಲೆ ಈಗ 5 ಬೀಡ್ಸ್ ಬಂತು. ಇಲ್ಲಿ ಬೀಡ್ನ ಹಿಂದೆ ದಾರ ಇದೆಯಲ್ಲ, ಈ ದಾರದೊಳಗಡೆ ನೀರಲ್ಲಿ ಹಾಕೊಳ್ಳೋಣ. ಈಗ ಒಂದು ಸಿಂಗಲ್ ಕ್ರೋಶನ ಮಾಡೋಣ. ಹಾಗೆ 1 2 3 ಚೈನ್, ಮತ್ತೆ ಅಲ್ಲೇ ಸಿಂಗಲ್ ಕ್ರೋಶ. ಬೀಡ್ನ ಹಿಂದೆ ದಾರ ಇದೆಯಲ್ಲ ಅದಕ್ಕೆ, ಮತ್ತೆ 3 ಚೈನ್, ಸಿಂಗಲ್ ಕ್ರೋಶ, 3 ಚೈನ್, ಸಿಂಗಲ್ ಕ್ರೋಶ. ಈ ರೀತಿ ಎಷ್ಟಾದ್ರೂ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ 4 ಟೈಮ್ ಮಾಡ್ತೀನಿ ಅಷ್ಟೇನೆ, ಜಾಸ್ತಿ ಬೇಡ. ಈ ರೀತಿ 4 ಸಲ ಮಾಡ್ಕೊಂಡಿದ್ದೀನಿ. 3 ಚೈನ್ ಸಿಂಗಲ್ ಕ್ರೋಶ, 3 ಚೈನ್ ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ ಮೊದಲನೇ ಕಂಬ ಇದೆಯಲ್ಲ ಡಬಲ್ ಕ್ರೋಶ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಇವಾಗ ಬೀಡ್ಗಳನ್ನ ತಗೊಳ್ಳೋಣ. 3 mm ಸೈಜ್ ರೀತಿ ಬೀಡ್ನ ತಗೊಂಡು ಒಂದೊಂದಾಗಿ ಲಾಕ್ ಮಾಡ್ಕೊಂಡು ಹೋಗೋಣ. ಡಿಸೈನ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ. ಇದನ್ನ ಇವಾಗ ಎಲ್ಲಾ ಬೀಡ್ನ ಹಾಕಿ ಮುಗಿಸ್ಕೊಳ್ಳೋಣ. ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟನೇ. ನೀವು ಆರಾಮಾಗಿ ಡಬಲ್ ಕ್ರೋಶ, ತ್ರಿಬಲ್ ಕ್ರೋಶ ಇದನ್ನೆಲ್ಲ ಕಲ್ತಿರ್ತೀರಲ್ಲ, ಅವ್ರಿಗೆ ಆರಾಮಾಗಿ ಬಂದ್ಬಿಡುತ್ತೆ. ಇವಾಗ 5 ಬೀಡ್ ಆದ್ಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಅದ್ರ ಪಕ್ಕದಲ್ಲೇ 1 ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಟು ಮಾಡ್ಕೊಂಡ್ರೆ ಆಯ್ತು. ಈಗ ಮುಗೀತು ಇದು. ಇಲ್ಲಿ ಪಕ್ಕದಲ್ಲಿ ಮತ್ತೆ ಇನ್ನೊಂದ್ 2-3 ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ, ಸ್ವಲ್ಪ ಗ್ಯಾಪಿಗೋಸ್ಕರ. ಈ ರೀತಿ 3 4 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇನ್ನು ಬೀಡ್ ಆದ್ಮೇಲೆ 1 2 3 4 ಸಿಂಗಲ್ ಕ್ರೋಶ. ಇವಾಗ ಇಲ್ಲಿ ಕುಚ್ಚನ್ನ ಹಾಕೊಳ್ಳೋಣ. 1 2 3 4 ಚೈನ್ಗಳನ್ನ ಹಾಕೊಳ್ತೀನಿ. 5 ಚೈನ್ ಬೇಕಿದ್ರೆ ಹಾಕೋಬಹುದು, ಮತ್ತೆ 4 ಚೈನ್. ಒಂದೊಂದು ಕುಚ್ಚಾದ್ರೂ ಕಟ್ಕೋಬಹುದು, 2 ಕುಚ್ಚಾದ್ರೂ ಕಟ್ಕೋಬಹುದು. ನಾನು 2 ಕುಚ್ಚನ್ನ ಕಟ್ಕೊಳ್ತೀನಿ. ನಿಮ್ ಇಷ್ಟ. ನೀವು ಕುಚ್ಚು ಜಾಸ್ತಿ ಬೇಕು ಅಂದ್ರೆ 2 ಕುಚ್ಚು ಬೇಡ, ಬರೀ ಡಿಸೈನೇ ಬರ್ಲಿ ಅಂದ್ರೆ ಒಂದೊಂದು ಕುಚ್ಚು ಕೂಡ ಕಟ್ಕೋಬಹುದು. 2 ಕುಚ್ಚಿಗೆ ಜಾಗ ಬಿಟ್ಟಿದ್ನಲ್ಲ, 1 ಕುಚ್ಚಿಗೆ ಜಾಗ ಬಿಟ್ಕೊಂಡು ಇಲ್ಲಿಂದಾನೆ 4 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಇವಾಗ ಈ ರೀತಿ 4 ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿಂದ 3 ಚೈನ್, ಇದೇನು ಆರ್ಚ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಅದೇ ತರ ಈ ಕಡೆ ಕೂಡ ಇಲ್ಲಿ 4 ಚೈನ್ ಬಂದಿಲ್ಲ, ಬರೀ 2 ಚೈನ್ ಬಂದಿದೆ. 2 ಸಿಂಗಲ್ ಕ್ರೋಶ, ಇಲ್ಲಿ 4 ಸಿಂಗಲ್ ಕ್ರೋಶ ಬಂದಿದೆ. ಈಗ ಇಲ್ಲಿ ಲಾಕ್ ಮಾಡ್ಬಿಡೋಣ. ಇಲ್ಲಿಂದ ಮತ್ತೆ ಚೈನ್ಗಳನ್ನ ಹಾಕೊಳ್ಳೋಣ. ಆರ್ಚ್ನ ಮಾಡೋದಕ್ಕೆ 8 ಚೈನ್ಗಳು. ಇದನ್ನ ಬೆಂಡ್ ಮಾಡಿ ಯು ಶೇಪ್ ಅಲ್ಲಿ ಬರೋ ತರ ಲಾಕ್ ಮಾಡ್ಕೋಬೇಕು. 1 2 3 ಮತ್ತೆ 3 ಚೈನ್ ಲಾಕ್. ಈಗ ಬ್ಯಾಕೆಟ್ ಆನ್ ಮಾಡ್ಕೊಂಡು ಇದನ್ನ ಇದೇನು 8 ಚೈನ್ ಇದೆಯೋ ಅಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. 6 ಸೇಮ್ ಫಸ್ಟ್ ಆರ್ಚ್ ಯಾವ ತರ ಮಾಡಿದ್ವೋ ಇದೇ ತರ ಎಲ್ಲಾ ಆರ್ಚ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಸಿಂಪಲ್ ಆಗಿ ಒಂದು ಡಿಸೈನ್ ಮುಗ್ದೆ ಹೋಗ್ಬಿಡುತ್ತೆ. ಇದಕ್ಕೆ ರೈಟ್ ಬಂದ್ಬಿಟ್ಟು 400 ಇಂದ 450 500 ವರೆಗೂ ಚಾರ್ಜ್ ಮಾಡ್ಬೋದು ನೀವು.
ಫೈನಲ್ ಆಗಿ ಯಾವ ತರ ಇರುತ್ತೆ ಅಂತ ಇನ್ನ ಕಂಪ್ಲೀಟ್ ಮಾಡ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಇವಾಗ ಈ ಆರ್ಟ್ಸ್ ನ ಫುಲ್ ಕಂಪ್ಲೀಟ್ ಮಾಡ್ಕೊಬಿಡೋಣ. ಒಂದು ಬೀಡ ಹಾಕೊಳ್ಳೋಣ, ಮೀಡಿಯಂ ಸೈಜ್ ಬೀಡ ಲಾಕ್ ಮಾಡಿ ಮತ್ತೆ ಈ ಸೈಡ್ಗೂ ಕೂಡ 6 ಡಬಲ್ ಕ್ರೋಶೆ. ಇಲ್ಲಿ ಕೂಡ 6 ಸಿಂಗಲ್ ಕ್ರೋಶೆ ಆಗಿದೆ. ಸಾರಿ ಡಬಲ್ ಕ್ರೋಶೆ ಆಗಿದೆ. ಇಲ್ಲಿ 3 ಚೈನ್ ಸಿಂಗಲ್ ಕ್ರೋಶೆಗೆ ಒಂದು ಲಾಕ್ ಮಾಡ್ಬೇಡ. ಆನಂತರ ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಬೀಡ್ ತಗೊಳ್ಳೋಣ. ಈ ರೀತಿ ಬೀಡ್ ತಗೊಂಡು ಇನ್ಸರ್ಟ್ ಮಾಡಿ ಒಂದೊಂದಕ್ಕೂ ಒಂದೊಂದು ಕಂಬಕ್ಕೂ ಒಂದೊಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಒಂದಿರು ಲಾಕ್. ಇದೇ ತರ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಬೇರೆ ಬೇರೆ ಡಿಸೈನ್ಸ್ ಬೇಕಿತ್ತು ಅಂದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಒಂದು 2-3 ಡಿಸೈನ್ಸ್ ನ ಹಾಕಿರ್ತೀನಿ, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ, ಸಿಂಪಲ್ ಆಗಿರ್ಬೋದು, ಗ್ರ್ಯಾಂಡ್ ಆಗಿರ್ಬೋದು, ಬ್ರೈಡಲ್ ಇರ್ಬೋದು, ಈಸಿಯಾಗಿ ಬಿಗಿನರ್ಸ್ ಗಳು ಕಲಿಯುವಂತ ಡಿಸೈನ್ ಕೂಡ ಹಾಕಿದ್ದೀನಿ. ಎಲ್ಲವನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ತುಂಬಾ ಹಿಂದೆನೆ ಹಾಕಿರುವಂತ ಡಿಸೈನ್ಸ್ ಅಂದ್ರೆ 2-3 ತಿಂಗಳಿಂದ. ಇವಾಗಂತೂ ಡೈಲಿ ಬ್ಲಾಗ್ ಮಾಡೋದೇ ಆಗಿದೆ. ಇನ್ಮೇಲಂತೂ ಡಿಸೈನ್ಸ್ ಕೂಡ ಹಾಕ್ತಾ ಇರ್ತೀನಿ, ಗ್ಯಾಪ್ ಕೊಡೋದಿಲ್ಲ. ಹೊಸ ಹೊಸ ಡಿಸೈನ್ಸ್ ನ ಟ್ರೈ ಮಾಡ್ತಿರ್ತೀನಿ, ಮಿಸ್ ಮಾಡದೆ ನೋಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ. 1000 ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದ್ದಾರೆ. ನೀವು ವಾಚ್ ಟೈಮ್ ಸ್ವಲ್ಪ ಕಂಪ್ಲೀಟ್ ಆಗಬೇಕಷ್ಟೇ. ಅದು ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು. ಎಲ್ಲರಿಗೂ ಸಪೋರ್ಟ್ ಮಾಡ್ತಿರೋದು ಇದು ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಮುಂದೆ ಕೂಡ ಸಪೋರ್ಟ್ ಮಾಡಿ. ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ. ಇಷ್ಟೇ, ಇದು ಬೇಗನೆ ಮುಗ್ದೋಗುತ್ತೆ ನಿಮಗೆ. 3/4 ಗಂಟೆ 1 ಅವರ್ ಅಷ್ಟರಲ್ಲಿ ಹಿಂದೆ ಮುಗ್ದೋಗ್ಬಿಡುತ್ತೆ. ಈ ಡಿಸೈನ್ ಈಗ ಫುಲ್ ಕಂಪ್ಲೀಟ್ ಮಾಡಿ ಫೈನಲ್ ಆಗಿ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ಕೊಡ್ತೀನಿ. ಇದನ್ನ ಈಗ ಫುಲ್ ಫಿನಿಶ್ ಮಾಡೋಣ. ಇದೇ ರೀತಿ ಬರಬೇಕು ಫುಲ್ ಸ್ಯಾರಿ ಕೂಡ. ಆರ್ಚ್ ಒಂದೇ ಒಂದು ಸ್ಟೆಪ್ ಅಲ್ಲಿ ಫುಲ್ ಆರ್ಚ್ ಮುಗ್ದೋಗುತ್ತೆ. ಇಲ್ಲಿ 2 ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ಇಲ್ಲಿ ಡಬಲ್ ಕಲರ್ ಇಲ್ಲ, ಒಂದೇ ಸಿಂಗಲ್ ಕಲರ್ ಅಲ್ಲಿ ಕುಚ್ಚು ಕಟ್ಕೋಬೇಕು. ಇದು ಕುಚ್ಚು ಕೂಡ ಕಟ್ಟಿ ತೋರಿಸ್ತೀನಿ. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಡಬಲ್ ಕಲರ್ ಇದ್ದಿದ್ರೆ ಇನ್ನು ಚೆನ್ನಾಗಿ ಬರೋದು. ಲೈಟ್ ಕಲರ್ ಆಗಿದ್ರಿಂದ ಸ್ವಲ್ಪ ಲೈಟ್ ಆಗಿ ಇದೆ, ಸ್ವಲ್ಪ ಡಾರ್ಕ್ ಕಲರ್ ಆಗಿದ್ರೆ ಇನ್ನು ಸಖತ್ತಾಗಿ ಬರೋದು ಈ ಡಿಸೈನ್ಗೆ. ಈಗ ಫುಲ್ ಫಿನಿಶ್ ಮಾಡಿದೀನಿ, ಚೆನ್ನಾಗೇ ಇತ್ತು. ಆ ನಂತರ ಹೊರಗಡೆ ಹೋಗೋಣ ರೆಡಿ ಆಗು ಅಂತ ಹೇಳಿ ಅವರು ಹೊಲ್ದ ಹತ್ರ ಹೋಗಿದ್ರು. ಬಂದ ತಕ್ಷಣ ಸ್ವಲ್ಪ ಲೇಟೇ ಆಗಿತ್ತು ಬಂದಿದ್ದು. ಹೊರಟಿದ್ದೆ ಅಷ್ಟರಲ್ಲಿ ಬಂದ್ವಿ. ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗೋಣ ಅನ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ, ಯಾವ ತರ ದಿಯ ಹೊಂದ್ಕೊಂಡು ಆಟ ಆಡ್ತಾಳೆ ಅಂತ. ಅವಳು ಹೋದ ತಕ್ಷಣನೇ ಆಟ ಆಡೋದಿಲ್ಲ, 1 ಗಂಟೆ ಆದ್ರೂ ಬೇಕು ಅವಳಿಗೆ ಅಡ್ಜಸ್ಟ್ ಆಗೋದಕ್ಕೆ. ಎಲ್ರಿಗೂ ಮಾತಾಡಿ ಆ ನಂತರ ಅವಳು ಆಟ ಆಡೋದಕ್ಕೆ ಅಥವಾ ಬೇರೆ ಏನಾದ್ರು ಅವ್ರ ಜೊತೆ ಆಕ್ಟಿವಿಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅವಳಿಗೆ. ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗೇ ಇರ್ತಾಳೆ. ಹೊಸಬ್ರು ಬೇರೆ ಜಾಗಕ್ಕೆ ಹೋದ ತಕ್ಷಣನೇ ಅಷ್ಟೊಂದು ಆಕ್ಟಿವ್ ಆಗಿ ಆಟ ಆಡೋದಿಲ್ಲ. ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಕಳೆದ್ರೆ ಸಾಕು ಅವಳೇ ನಂದೇ ಮನೆ ಅನ್ನೋ ತರ ಆಡ್ತಾ ಇರ್ತಾಳೆ. ನೈಟ್ ಊಟ ಆಯ್ತು, ಮಲಗಿದ್ದು ಕೂಡ ಲೇಟ್ ಆಯ್ತು. ಮಾರ್ನಿಂಗ್ ಎದ್ದಿದ್ದು ಸ್ವಲ್ಪ ಲೇಟೆ. ಎದ್ಮೇಲೆ ತಿಂಡಿ ತಿನ್ಕೊಂಡು ಆನಂತರ ಮನೆಗೆ ಹೊರಟ್ವಿ. ಇವತ್ತು ಕೂಡ ಇದ್ದು ಬರೋಣ ಅನ್ಕೊಂಡಿದ್ವಿ, ಆದ್ರೆ ಇವತ್ತು ಶುಂಠಿ ಕೀಳೋದಕ್ಕೆ ಬರ್ತಿದಾರಂತೆ, ಅದಕ್ಕೆ ಬೇಗನೆ ಹೊರಟು ಬಂದ್ವಿ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.